ಅವರಿಬ್ರು 2 ತಿಂಗಳ ಹಿಂದಷ್ಟೇ ಸಪ್ತಪದಿ ತುಳಿದಿದ್ರು. ಮದ್ವೆ ಆಗಿದ್ರು. ಪ್ರೇಯಸಿ ಜೊತೆ ಪತಿ ಲವ್ವಿ ಡವಿ ಶುರು ಮಾಡಿದ್ದ. ಪ್ರಿಯತಮೆಗೆ ಎಂಗೇಜ್ಮೆಂಟ್ ಸೀರೆ ಗಿಫ್ಟ್ ಮಾಡಿದ್ದಕ್ಕೆ ನವಜೋಡಿ ಬಾಳಲ್ಲಿ ಬಿರುಗಾಳಿ ಎದ್ದಿದೆ. ಇನ್ನೊಂದು ಕಡೆ ಗೃಹಿಣಿಗೆ ವರದಕ್ಷಿಣೆ ಕಿರುಕುಳ ನೀಡಿ ಪತಿಯೇ ಕೊಲೆಗೈದ ಆರೋಪ ಕೇಳಿಬಂದಿದೆ. ಪತ್ನಿ ಜೊತೆ ಫೋಸ್, ಕೈ ಹಿಡಿದುಕೊಂಡು ಸೆಲ್ಫಿ, ನೀನೇ ಚಿನ್ನ ನೀನೇ ಬಂಗಾರಿ ಅಂತ ಅಂತಿದ್ದ. ಆದ್ರೆ ಮದುವೆಯಾದ 2 ತಿಂಗಳಿಗೆ ಸಂಸಾರ ಮುರಿದು ಬಿದ್ದಿದೆ. ಇವನ ನೌಟಂಕಿ ಆಟವು ಬಯಲಾಗಿದೆ. ಮದುವೆಯಾದ 2 ತಿಂಗಳಿಗೆ ನವಜೋಡಿ ದೂರ. ಮದುವೆಯಾಗಿದ್ರು ಪ್ರೇಯಸಿ ಜೊತೆಗೆ ಪತಿ ಕಳ್ಳಾಟ. ಆಗಿದ್ದೇನೆಂದ್ರೆ ಕಲಬುರಗಿಯ ನಿವಾಸಿ ಅಂಬರೀಶ್ ತಾಯಿ ಜೊತೆ ಆನೇಕಲ್ ತಾಲೂಕಿನ ಬನಹಳ್ಳಿಯಲ್ಲಿ ವಾಸವಿದ್ದ. ಅದೇ ಗ್ರಾಮದ ನಂದಿನಿ ಎಂಬಾಕೆ ಜೊತೆ 2 ತಿಂಗಳ ಹಿಂದೆ ಸಪ್ತಪದಿ ತುಳಿದಿದ್ದ ಅಂಬರೀಷ್ಗೆ ಬೇರೊಬ್ಬ ಯುವತಿ ಜೊತೆ ಅಕ್ರಮ ಸಂಬಂಧ ಇದೆ ಅಂತ ನಂದಿನಿ ಆರೋಪಿಸಿದ್ದಾಳೆ. ಎಂಗೇಜ್ಮೆಂಟ್ ಸೀರೆ ಪ್ರೇಯಸಿಗೆ ಗಿಫ್ಟ್ ಮಾಡಿದ್ದಾನೆ ಅಂತ ಆರೋಪಿಸಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾಳೆ. ನಮ್ಮ ತಂದೆಯವರು ನೋಡಿದ್ದವರಿಗೆ ಅರೇಂಜ್ ಮ್ಯಾರೇಜ್ ಮಾಡ್ಕೊಂಡಿದ್ದು, ಕ್ಯಾಸ್ಟ್ ಎಲ್ಲ ಗೊತ್ತಾಗಿನೇ ಮದ್ವೆ ಮಾಡ್ಕೊಂಡಿದ್ದು. ಇನ್ವಿಟೇಷನ್ ಕಾರ್ಡ್ ಎಲ್ಲ ಓಡಿಸಿದೀವಿ ಸರ್. ಮದ್ವೆ ಆಗಿ 1 ತಿಂಗಳಿಗೆನೆ ಯಾವಾಗೂ ಜಗಳ ಮಾಡ್ತಿದ್ರು ನನ್ನ ಮೇಲೆ. ಸುಮ್ನೆ ಏನು ರೀಸನ್ಸೇ ಇರ್ತಿರ್ಲಿಲ್ಲ, ಸುಮ್ನೆ ಜಗಳ ಮಾಡ್ತಿದ್ರು ನಮ್ಮ ಮನೆಯಲ್ಲಿ. ಮದ್ವೆಕ್ಕಿಂತ ಮುಂಚೆ ಯಾರೋ ಹುಡುಗಿಗೆ ಈ ತರ ಮೋಸ ಮಾಡಿದಾನೆ. ಆರೋಪದ ಬೆನ್ನಲ್ಲೇ ಅಂಬರೀಶ್ ನದ್ದು ಎನ್ನಲಾದ ಆಡಿಯೋ ವೈರಲ್ ಆಗಿದೆ. ಲವರ್ ಜೊತೆ ಸಲಿಗೆಯಿಂದ ಮಾತನಾಡಿರುವ ಆಡಿಯೋ ಸದ್ದು ಮಾಡ್ತಿದೆ. ಏನ್ ಮಾಡ್ತಾ ಇದ್ದೀರಾ? ನನ್ನ ಲವರ್ ಹತ್ರ ಮಾತಾಡ್ತಾ ಇದ್ದೀನಿ. ಏನ್ ಮಾಡ್ತಾ ಇದ್ದೀರಾ ಅಂತ ಹೇಳದ್ನಲ್ಲ, ನನ್ ಫ್ಯೂಚರ್ ವೈಫ್ ಹತ್ರ ಮಾತಾಡ್ತಿದ್ದೀನಿ. ಇಲ್ಲ, ನಾನು ಇಷ್ಟಪಡೋ ಹುಡುಗಿ ಹತ್ರ ಮಾತಾಡ್ತಾ ಇದ್ದೀನಿ. ಇಷ್ಟಪಡಿ, ಯಾರು ಬೇಡ. ಆಯ್ತು, ಇವತ್ತೊಂದ್ ದಿವಸ ಮೀಟ್ ಮಾಡು, ಮತ್ತೆ ನಾನು ಇನ್ನ 1 ವಾರ ಏನು ನಿನ್ನ ಮೀಟ್ ಮಾಡು ಅಂತ ನಾನು ಹೇಳೋದಿಲ್ಲ. ಬೇಡ, ಇವತ್ತು ಆಗಲ್ಲ ಅನ್ಸುತ್ತಾಯ್ತು. ಅಂತೂ ಇಂತೂ ಪ್ರೀತಿ ಬಂತು ಯಾರಿಗೆ? ನನಗೆ. ಯಾರಿಗೆ? ನೀನೊಂದು ತೀರಾ ನಾನೊಂದು ತೀರಾ. ಅಯ್ಯೋ, ನನ್ನ ವೇದನೆ ನಿನಗೆ ಕಾಮಿಡಿ ಎನ್ನಿಸ್ತದೆ. ಪತ್ನಿ ಆರೋಪವನ್ನ ಪತಿ ಅಲ್ಲಗಳೆದಿದ್ದಾನೆ. ಜಾತಿ ಮುಚ್ಚಿಟ್ಟು ಮದುವೆ ಮಾಡಿದ್ದು ನನ್ನ ಕಿಡ್ನಾಪ್ ಮಾಡಿ ಹಲ್ಲೆ ಮಾಡಿದ್ದಾರೆಂದು ಸೂರ್ಯನಗರ ಠಾಣೆ ಮೆಟ್ಟಿಲೇರಿದ್ದಾನೆ. ದೂರು ಪ್ರತಿ ದೂರು ದಾಖಲಾಗಿದೆ. ಸೂರ್ಯನಗರದ ಪೊಲೀಸರಿಗೆ ಹೇಳಿಕೆ ಕೊಟ್ಟೆ ಸರ್. ಏನಂತಂದ್ರೆ ನನ್ನ ಕಿಡ್ನಾಪ್ ಮಾಡಿದ್ದಾರೆ, ಕಿಡ್ನಾಪ್ ಮಾಡಿ ನನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ದೀನಿ ಸರ್. ಆದರೆ ಅಲ್ಲಿ ಪೊಲೀಸರು ಬಂದು FIR ಅಲ್ಲಿ ಅಷ್ಟೊಂದು ಸ್ಟ್ರಾಂಗ್ ಆಗಿ ಸೆಕ್ಷನ್ಸ್ ಹಾಕಿಲ್ಲ ಸರ್. ಕಿಡ್ನಾಪ್ ಅನ್ನೋ ಒಂದು ಮಾಹಿತಿನ ಕೊಟ್ಟಿಲ್ಲ ಸರ್. ಅರೆಸ್ಟ್ ಮಾಡೋಕ್ಕಾಗಲ್ಲಪ್ಪ, ಅದು ಕೋರ್ಟ್ಗೆ FIR ಹಾಕಿದ್ದೀವಿ, ಕೋರ್ಟಲ್ಲಿ ನೋಡ್ಕೋಬೇಕು ನೀವು ಅಂತ ಹೇಳಿದ್ರು ಸರ್. ವರದಕ್ಷಿಣೆ ಕಿರುಕುಳಕ್ಕೆ ಗೃಹಿಣಿ ಆತ್ಮಹತ್ಯೆ ಆರೋಪ. ಇನ್ನು ದೇವನಹಳ್ಳಿಯಲ್ಲಿ ಗೃಹಿಣಿ ನಿಗೂಢವಾಗಿ ಸಾವನ್ನಪ್ಪಿದ್ದಾಳೆ. ಪಟ್ಟಣದ ಪುಟ್ಟಪ್ಪನಗುಡಿ ಬೀದಿ ನಿವಾಸಿಯಾದ ಮುನಿರಾಜು ಜೊತೆ 4 ವರ್ಷದ ಹಿಂದೆ ಮಾನಸಾಗೆ ಮದುವೆ ಆಗಿತ್ತು. ಆದ್ರೆ ನಿನ್ನೆ ರಾತ್ರಿ ನೇಣು ಬಿಗಿದ ಸ್ಥಿತಿಯಲ್ಲಿ ಮಾನಸ ಶವ ಪತ್ತೆಯಾಗಿದೆ. ಮುನಿರಾಜು ವರದಕ್ಷಿಣೆ ಕಿರುಕುಳ ನೀಡುತ್ತಿದ್ದು ಆತನೇ ಕೊಂದಿದ್ದಾನೆಂದು ಮೃತಳ ಪೋಷಕರು ದೇವನಹಳ್ಳಿ ಠಾಣೆಯಲ್ಲಿ ಕೇಸ್ ದಾಖಲಿಸಿದ್ದಾರೆ. ಆನೇಕಲ್ನಿಂದ ರಾಮು ಜೊತೆ ನವೀನ್, TV9 ದೇವನಹಳ್ಳಿ.